ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ಮತ್ತೊಂದು ಉಪಯುಕ್ತ ಮಾಹಿತಿ ಹಾಗೂ ಸರಳ ಪರಿಹಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜ್ಯೋತಿಷ್ಯದ ಪ್ರಕಾರ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಎಲ್ಲಾ ಘಟನೆಗಳು ಸಹ ಗ್ರಹಗಳಿಂದ ನಿಯಂತ್ರಿಸಲ್ಪಟ್ಟಿರುತ್ತದೆ. ಅಲ್ಲದೆ ಈ ನವಗ್ರಹಗಳೇ ನಮ್ಮ ಹಣೆಬರಹವನ್ನು ಸಹ ರೂಪಿಸುತ್ತವೆ ಎನ್ನಲಾಗುತ್ತದೆ. ನಾವು ಹುಟ್ಟಿದ ಸಮಯದಲ್ಲಿ ಗ್ರಹಗಳ ಸ್ಥಾನವನ್ನು ಆಧರಿಸಿ ನಮ್ಮ ನಕ್ಷತ್ರಗಳನ್ನು ತಿಳಿಸಲಾಗ್ತದೆ. ಈ ನಕ್ಷತ್ರದ ಮೂಲಕ ನಮ್ಮ ಗುಣಲಕ್ಷಣ, ವರ್ತನೆ, ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂತಹ ಒಂದು ಊಹೆಯನ್ನು ಜ್ಯೋತಿಷ್ಯಗಳು ಹೇಳುವುದನ್ನು ನಾವು ಕೇಳಿರ್ತೀವಿ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು 9 ಗ್ರಹಗಳಿರ್ತವೆ. 7 ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ ಹಾಗೂ ಅದರ 2 ನೆರಳಿನ ಗ್ರಹಗಳಾದಂತಹ ರಾಹು ಮತ್ತು ಕೇತುಗಳಿರ್ತವೆ. ಗ್ರಹಗಳಲ್ಲಿ ಗಂಡು ಮತ್ತು ಹೆಣ್ಣು ಎಂದು ವರ್ಗೀಕರಿಸಲಾಗಿದೆ. ಸೂರ್ಯ, ಗುರು ಮತ್ತು ಮಂಗಳ ಗ್ರಹಗಳು ಪುರುಷ ಗ್ರಹಗಳಾದರೆ ಚಂದ್ರ ಮತ್ತು ಶುಕ್ರ ಸ್ತ್ರೀ ಗ್ರಹಗಳಾಗಿರ್ತವೆ. ಬುಧ ಗ್ರಹವು ಗಂಡು ಮತ್ತು ಹೆಣ್ಣು ಎರಡೂ ಗುಣಲಕ್ಷಣಗಳನ್ನು ಹೊಂದಿದ್ರೆ ಗ್ರಹಗಳು ಒಂದು ನಿರ್ದಿಷ್ಟ ಮನೆಯಲ್ಲಿದ್ದಾಗಲೆಲ್ಲ ಅದು ಮನೆ, ಕುಟುಂಬ, ಉದ್ಯೋಗ, ಹಣಕಾಸಿನ ಸ್ಥಿತಿ ಮತ್ತು ಹಲವಾರು ವಿಧಗಳಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತವೆ. ಹೀಗಾಗಿ ಈ ಗ್ರಹಗಳನ್ನು ನಾವು ಪ್ರತಿದಿನ ಸಂತೃಪ್ತಿಗೊಳಿಸಿದಾಗ ನಮಗೆ ಅದರಿಂದ ಸಿಗುವಂತಹ ಫಲಗಳು ತುಂಬಾನೇ ಉಪಯುಕ್ತವಾಗಿರ್ತವೆ. ನಮ್ಮ ಜೀವನದಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ದಾಗ ಮಾತ್ರ ನಾವು ಒಳ್ಳೆಯ ಉತ್ತಮ ಫಲಗಳನ್ನು ನೋಡಲು ಸಿಗುತ್ತದೆ. ಹಾಗಾದರೆ ಗ್ರಹಗತಿಗಳನ್ನು ಸಂತೈಸಲು ನಾವೇನು ಮಾಡಬೇಕು? ನಾವು ಹೇಳುವಂತಹ ಸರಳ ಪರಿಹಾರವನ್ನು ನೀವು ಪ್ರತಿನಿತ್ಯ ಮಾಡ್ತಾ ಹೋಗಿ. ನಿಮ್ಮ ಮನೆ ಹಾಗೂ ಮನಸ್ಸು ಸುಖ, ಶಾಂತಿ, ನೆಮ್ಮದಿಯಿಂದ ತುಂಬಿರ್ತದೆ. ಅಲ್ಲದೆ ಮನೆಯಲ್ಲಿ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ. ಸೋಮವಾರದಿಂದ ಹಿಡಿದು ರವಿವಾರದವರೆಗೂ ಈ ಒಂದು ಸರಳ ಪರಿಹಾರವನ್ನು ನೀವು ಮಾಡಬೇಕು. ಹಾಗಾದರೆ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಹೇಳ್ತೀವಿ ಕೇಳಿ. ಪ್ರತಿಯೊಬ್ಬರ ಮನೆಯಲ್ಲಿಯೂ ನೀವು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿಯೇ ಮಾಡ್ತೀರಾ. ಪ್ರತಿದಿನ ನೀವು ರೊಟ್ಟಿ ಮಾಡುವಾಗ ಹಿಟ್ಟನ್ನು ಕಲಿಸ್ತೀರಿ ಅಲ್ವಾ? ಹಿಟ್ಟನ್ನು ಕಲಿಸುವಾಗ ನೀವು ಪ್ರತಿದಿನ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ವಸ್ತುವನ್ನು ನೀವು ಹಾಕಿ ಕಲಿಸಿ ರೊಟ್ಟಿಯನ್ನು ಮಾಡಿ ನೋಡಿ. ನೀವು ಚಮತ್ಕಾರವನ್ನು ನೋಡ್ತೀರಾ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಸೋಮವಾರ ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಚಂದ್ರನು ವ್ಯಕ್ತಿಯ ಮನಸ್ಸು, ಸೌಂದರ್ಯ ಹಾಗೂ ಸಂತೋಷಗಳನ್ನು ನಿಯಂತ್ರಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ನೀವು ಸೋಮವಾರ ರೊಟ್ಟಿಯನ್ನು ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸುವಂತಹ ಸಂದರ್ಭದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ವಸ್ತು ಅಂದರೆ ಹಾಲನ್ನು ಹಾಕಿ ಹಿಟ್ಟನ್ನು ಕಲಿಸಿ ನೀವು ಅವತ್ತು ರೊಟ್ಟಿಯನ್ನು ಮಾಡಿ ಕುಟುಂಬದವರಿಗೆ ನೀಡಿದ್ದೇ ಆದಲ್ಲಿ ನಿಮಗೆ ಚಂದ್ರನಿಂದ ಉತ್ತಮ ಫಲಗಳು ಸಿಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸು ಶಾಂತವಾಗುವುದಲ್ಲದೆ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರುತ್ತದೆ. ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಮಂಗಳ ಗ್ರಹಕ್ಕೆ ಜ್ಯೋತಿಷ್ಯದಲ್ಲಿ ನಾಯಕನ ಸ್ಥಾನವನ್ನು ಕೊಟ್ಟಿರ್ತಾರೆ. ಮಂಗಳ ಗ್ರಹವು ಆಕ್ರಮಣಶೀಲತೆ, ತ್ವರಿತ ಚಿಂತನೆ, ಶೌರ್ಯ, ಶಕ್ತಿ ಮತ್ತು ಧೈರ್ಯದಂತಹ ಗುಣಗಳನ್ನು ನಿಯಂತ್ರಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ನೀವು ಮಂಗಳವಾರದ ದಿನ ರೊಟ್ಟಿಯನ್ನು ಮಾಡ್ತಾ ಇದ್ರೆ ರೊಟ್ಟಿ ಹಿಟ್ಟನ್ನು ಕಲಿಸಬೇಕಾದ್ರೆ ಅದರಲ್ಲಿ 1 ಚಿಟಿಕೆಯಷ್ಟು ಖಾರದ ಪುಡಿಯನ್ನು ಹಾಕಿ ನೀವು ರೊಟ್ಟಿಯನ್ನು ಮಾಡಿ ಕುಟುಂಬದವರಿಗೆ ತಿನ್ನಿಸಿ. ಈ ರೀತಿ ಮಾಡಿದ್ಯಾ ಆದಲ್ಲಿ ನೀವು ಶಕ್ತಿವಂತರಾಗ್ತೀರಾ, ಧೈರ್ಯವಂತರಾಗ್ತೀರಾ, ಇಂಟೆಲಿಜೆಂಟ್ ಆಗ್ತೀರಾ. ಅಲ್ಲದೆ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಬರುತ್ತೆ. ಬುಧವಾರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಜ್ಯೋತಿಷ್ಯದಲ್ಲಿ ಬುಧ ಗ್ರಹವು ಶಿಕ್ಷಣ, ಜ್ಞಾನ, ತರ್ಕ ಮತ್ತು ಲೆಕ್ಕಾಚಾರದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ನೀವು ಬುಧವಾರದ ದಿನ ಹಿಟ್ಟನ್ನು ಕಲಿಸಬೇಕಾದ್ರೆ ಹಸಿರು ಪದಾರ್ಥಗಳು ಅಂದರೆ ಮೆಣಸಿನಕಾಯಿ ಅಥವಾ ಕೊತ್ತಂಬರಿಯ 1 ತುಂಡನ್ನು ಹಾಕಿ ನೀವು ಹಿಟ್ಟನ್ನು ಕಲಿಸಿ ಅಂದು ಚಪಾತಿ ಅಥವಾ ರೊಟ್ಟಿಯನ್ನು ಮಾಡಿದ್ದೇ ಆದಲ್ಲಿ ಬುಧ ಗ್ರಹದಿಂದ ಉತ್ತಮ ಫಲಗಳನ್ನು ನೀವು ನೋಡ್ತೀರಾ. ಗುರುವಾರ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಗುರುಗ್ರಹವನ್ನು ಜ್ಯೋತಿಷ್ಯದಲ್ಲಿ ರಾಜಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಗುರುಗ್ರಹ ಹಾನಿಕಾರವಲ್ಲ, ಅದು ಪ್ರಯೋಜನಕಾರಿಯಾದಂತಹ ಗ್ರಹವಾಗಿದೆ.
ವ್ಯಕ್ತಿಯ ಜೀವನದಲ್ಲಿ ಎಂತಹದೇ ಸಂಕಷ್ಟ ಇರಲಿ, ಎಂತಹದ್ದೇ ತೊಂದರೆ ಇರಲಿ, ಗುರುಗ್ರಹದ ಪ್ರಭಾವದಿಂದ ತಕ್ಷಣವಾಗಿ ನಿವಾರಣೆಯಾಗುತ್ತದಂತೆ. ಅಷ್ಟೇ ಯಾಕೆ, ಅಪಾರ ಸಂಪತ್ತು, ಅದೃಷ್ಟವನ್ನು ಹೊಂದುವುದರಲ್ಲಿಯೂ ಈ ಗ್ರಹ ತುಂಬ ಕಾರಣವಾಗುತ್ತಂತೆ. ಹಾಗಾಗಿ ನೀವು ಗುರುವಾರದ ದಿನ ಹಿಟ್ಟನ್ನು ಕಲಸಬೇಕಾದ್ರೆ ಕೇಸರಿ ಅಥವಾ ಕಡಲೆ ಹಿಟ್ಟು ಅಥವಾ ಹಳದಿ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಚಿಟಿಕೆಯಷ್ಟು ನೀವು ಹಾಕಿ ಹಿಟ್ಟನ್ನು ಕಲಸಿ ರೊಟ್ಟಿಯನ್ನು ಮಾಡಿ ನೋಡಿ. ಯಾವ ರೀತಿ ನೀವು ಗುರುವಿನಿಂದ ಉತ್ತಮ ಫಲವನ್ನು ಪಡೀತೀರಿ ಎಂದು ನೀವೇ ಹೇಳ್ತೀರಾ. ಶುಕ್ರವಾರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನ ರಾಜಕುಮಾರಿಯಂತೆ ಪರಿಗಣಿಸಿರ್ತಾರೆ. ಸ್ತ್ರೀ ಗುಣವನ್ನ ಹೊಂದಿದೆಯಂತೆ. ಇದು ಪ್ರೀತಿ, ಪ್ರಣಯ, ಮದುವೆ ಮತ್ತು ಜೀವನದ ಸಂತೋಷದ ಅಧ್ಯಕ್ಷತೆಯನ್ನ ನಿಯಂತ್ರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಂತೆ. ಹಾಗಾಗಿ ನೀವು ಶುಕ್ರವಾರದ ದಿನ ಹಿಟ್ಟನ್ನು ಕಲಿಸ್ತಿರ್ಬೇಕಾದ್ರೆ ದೇಸಿ ತುಪ್ಪ 1 ಡ್ರಾಪ್ ಅಥವಾ 2 ಡ್ರಾಪ್ನಷ್ಟು ಹಾಕಿ ಪ್ರತಿಯೊಬ್ಬರು ಮನೆಯಲ್ಲಿರುವ ಪ್ರತಿಯೊಬ್ಬರ ನಡುವೆಯೂ ಒಳ್ಳೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮೂಡುತ್ತದೆ. ಶನಿವಾರ ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಹಾಗಾಗಿ ನೀವು ಶನಿವಾರದ ದಿನ ಹಿಟ್ಟನ್ನು ಕಲಿಸ್ತಿರ್ಬೇಕಾದ್ರೆ 1-2 ಡ್ರಾಪ್ನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ನೀವು ಹಿಟ್ಟನ್ನು ಕಲಸಿ ರೊಟ್ಟಿಯನ್ನು ಮಾಡಿ. ಇದರಿಂದ ನೀವು ಶಿಸ್ತನ್ನು ಕಲಿಯುವುದರ ಜೊತೆಗೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು, ಸಂಕಷ್ಟಗಳು ದೂರವಾಗ್ತವೆ. ಇನ್ನು ಕೊನೆಯದಾಗಿ ರವಿವಾರವು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ದಿನವಾಗಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಗ್ರಹವು ವ್ಯಕ್ತಿಯ ಆತ್ಮ, ಅಹಂ, ವ್ಯಕ್ತಿತ್ವ ಮತ್ತು ಚೈತನ್ಯವನ್ನು ನಿಯಂತ್ರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದಂತೆ. ಅಲ್ಲದೆ ಗ್ರಹಗಳ ರಾಜನೆಂದು ಸೂರ್ಯ ಗ್ರಹವನ್ನು ಪರಿಗಣಿಸಲಾಗುತ್ತದೆ. ಹಾಗಾಗಿ ನೀವು ಸೂರ್ಯ ಗ್ರಹದಿಂದ ನಿಮಗೆ ಉತ್ತಮ ಫಲಗಳು ಸಿಗಬೇಕಾದ್ರೆ ರವಿವಾರದ ದಿನ ನೀವು ಹಿಟ್ಟನ್ನು ಕಲಿಸ್ತಿರಬೇಕಾದ್ರೆ ಒಂದಿಷ್ಟು ಬೆಲ್ಲವನ್ನು ಹಾಕಿ ಹಿಟ್ಟನ್ನು ಕಲಿಸಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ರೊಟ್ಟಿಯನ್ನು ತಿನ್ನಿಸಿ. ಇದರಿಂದ ನೀವು ನಿಮ್ಮ ಮನೆಯಲ್ಲಿ ಉತ್ತಮ ಫಲಗಳನ್ನು ನೋಡ್ತೀರಾ. ನಾವು ಹೇಳಿರುವಂತಹ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.